ಅವರಿಬ್ಬರದ್ದು 3 ವರ್ಷಗಳ ಪ್ರೀತಿ ನೀನೇ ಜೀವ ಅಂತ ಆತನ ಜೊತೆ ಸುತ್ತಾಡಿದವಳು ಈಗ ಕೈಕೊಟ್ಟಿದ್ದಾಳೆ. ಬಿಸಿಲೂರಿನ ಲವ್ ಸ್ಟೋರಿ ಬೇಬಿ ಸಿನಿಮಾದ ಚಿತ್ರಕಥೆಯಂತಿದೆ. ಮೂರು ವರ್ಷದ ಪ್ರೀತಿ ನುಚ್ಚು ನೂರು, ಬೆಟ್ಟದಂತ ಕನಸು ಛಿದ್ರ ಛಿದ್ರ, ಹೃದಯವೇ ಚೂರಾಗಿದೆ, ಆಸೆಯ ಗೋಪುರ ಕಳಚಿ ಬಿದ್ದಿದೆ. ಪ್ರೀತಿಸಿದ್ಲು, ಸುತ್ತಾಡಿದ್ಲು, ಸಹಕಾರ ಪಡೆದು ಕೆಲಸ ಗಿಟ್ಟಿಸಿಕೊಂಡಿದ್ಲು. ಮದುವೆ ಅನ್ನೋ ಕನಸು ಬಿತ್ತಿದವಳು ಈಗ ಮತ್ತೊಬ್ಬನ ಜೊತೆ ಸುತ್ತಾಡ್ತಿದ್ದಾಳೆ. ಇದೇ ಸುತ್ತಾಟ ಇವನನ್ನ ಸಾವಿನ ದವಡೆಗೆ ತಳ್ಳಿದೆ. ಈತನ ಬದುಕು ಥೇಟ್ ತೆಲುಗಿನ ಬೇಬಿ ಸಿನಿಮಾದಂತಾಗಿದೆ. ಬಿಸಿಲೂರಿನಲ್ಲಿ ತೆಲುಗಿನ ಬೇಬಿ ಸಿನಿಮಾದಂಥ ಪ್ರೇಮ ಕತೆ. ಎಲ್ಲವನ್ನ ಪಡೆದು ಯುವಕನಿಗೆ ಕೈಕೊಟ್ಟ ಚೆಲುವೆ. ರಾಯಚೂರು ಮೂಲದ ಅಜಿತ್ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ. ತನ್ನ ಜೊತೆ ಕೆಲಸ ಮಾಡ್ತಿದ್ದ ಯುವತಿಯನ್ನ ಪ್ರೀತಿಸುತ್ತಿದ್ದ ಅಜಿತ್ ಆಕೆಯನ್ನೇ ಮದುವೆ ಆಗಬೇಕು ಅಂತ ಕನಸು ಕಂಡಿದ್ದ. ಪರಸ್ಪರ ಪ್ರೀತಿಸುತ್ತಿದ್ದ ಇಬ್ರು ಪ್ರೇಮಲೋಕದ ಹಾಡು ಹೇಳುತ್ತಾ ಮಡಿಕೇರಿ, ಮಂಗಳೂರು ಅಂತ ಎಲ್ಲಾ ಕಡೆ ಸುತ್ತಾಡಿದ್ರು. ಪಾರ್ಕ್, ಥಿಯೇಟರ್ ಅಂತ ಮೈಮರೆತಿದ್ರು. ಅಷ್ಟೇ ಯಾಕೆ, ಆಕೆಯೇ ಸರ್ವಸ್ವ ಎಂದುಕೊಂಡ ಅಜಿತ್ ಎದೆ ಮೇಲೆ ಆಕೆಯ ಫೋಟೋವನ್ನೇ ಹಚ್ಚೆ ಹಾಕಿಸಿಕೊಂಡಿದ್ದ. ಅವಳೇ ತನ್ನ ಮಡದಿ ಆಗ್ತಾಳೆ ಎಂದುಕೊಂಡವನು ಬೇರೆ ಕಡೆ ಒಳ್ಳೆ ಕೆಲಸ ಕೊಡಿಸಿ ಆರ್ಥಿಕ ಸಹಾಯ ಮಾಡಿದ್ನಂತೆ. ಆಗ್ಲೇ ನೋಡಿ ಇವನ ಬದುಕು ತೆಲುಗಿನ ಬೇಬಿ ಸಿನಿಮಾದಂತಾಗಿತ್ತು. ಅಜಿತ್ನಿಂದ ಎಲ್ಲವನ್ನ ಪಡೆದವಳು ಇವನಿಗೆ ಕೈಕೊಟ್ಟಿದ್ಲು. 3 ವರ್ಷದ ಪ್ರೀತಿಗೆ ತಿಲಾಂಜಲಿ ಇಟ್ಟು ಮತ್ತೊಬ್ಬನ ಜೊತೆ ಸುತ್ತಾಡ್ತಿದ್ಲಂತೆ. 3 ಇಯರ್ಸ್ನಿಂದ ಲವ್ ಮಾಡ್ತಿದ್ವಿ, ಚೆನ್ನಾಗೇ ಇದ್ವಿ 3 ಇಯರ್ಸ್ನಿಂದ. ಬಟ್ 1 ಮಂತ್ನಲ್ಲಿ ಒಂದು ಬೇರೆ ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿದ್ಲಕ್ಕೆ. ಜಾಯ್ನ್ ಆಗಿದ್ದು ಅಲ್ಲಿ ಮೆಡಿಕಲಲ್ಲಿ ಅವ್ನು ಹುಡುಗನ ಲವ್ ಮಾಡಿದಾಳೆ. ಅವನು ಇದು ನಮ್ಮ ಹುಡುಗಿನ ಮೇಲೆ ನಂಗೆ ನಂಬಿಕೆ ಇದೆ. ಬಟ್ ಆ ಹುಡುಗಿ ಅಂಥವಳು ಅಲ್ಲ, ಇನ್ನೊಬ್ಬನ ಜೊತೆ ಹೋಗಲ್ಲ ಆಕಿ. ಬಟ್ ಅವ್ನು ಏನೋ ಯಾಮಾರಿಸಿದಾನೆ ನನಗೆ ಗೊತ್ತಿಲ್ಲ. ಬಟ್ ಯಾಮಾರಿಸಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸದಾ ಆಕೆಯ ಕನವರಿಕೆಯಲ್ಲೇ ಇರೋ ಅಜಿತ್ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತು ಪ್ರೇಯಸಿಗೆ ವಿಡಿಯೋ ಕಾಲ್ ಮಾಡಿದ್ದ. ಲೈವ್ನಲ್ಲೇ ಸೂಸೈಡ್ ಮಾಡಿಕೊಳ್ಳಲು ಹೊರಟಿದ್ದಂತೆ. ಬಳಿಕ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. 2 ಬಾರಿ ಬಚಾವಾಗಿದ್ದವನು ಮೊನ್ನೆ ನಿದ್ದೆ ಮಾತ್ರೆ ಸೇವಿಸಿ ಐಸಿಯು ಸೇರಿದ. ಸದ್ಯ ಚೇತರಿಸಿಕೊಂಡಿರುವ ಅಜಿತ್ ರಾಯಚೂರಿನ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಆಕೆಯ ವಿರುದ್ಧ ವಂಚನೆ ಕೇಸ್ ದಾಖಲಿಸಿದ್ದಾನೆ. ಈಗಲೂ ಕೂಡ ಆಕೆ ನನಗೆ ಬೇಕು ಅಂತ ಆಕೆಯ ಜಪವನ್ನೇ ಮಾಡ್ತಿದ್ದಾನೆ. ಭೀಮೇಶ್ ಪೂಜಾರ್, TV9, ರಾಯಚೂರು.